ವಿಡಿಯೋ ಮಾಡೋಕ್ಕೆ ಐತಿಲ್ಲ. ಫ್ರೆಂಡ್ಸ್, ಸುಧಾ ಕರ್ನಾಟಕ ಕುಕಿಂಗ್ ಸ್ಟೈಲ್ಗೆ ಸ್ವಾಗತ. ನಾನಿವತ್ತು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ ಮಾಡೋಕ್ಕೆ 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ರುಬ್ಬಿಟ್ಕೊಂಡು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರುಬ್ಬಿದ್ದೀನಿ. ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ ಒಂದು 5 ನಿಮಿಷ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಹಸಿಮೆಣಸಿನ್ಕಾಯಿ ಕೂಡ ರುಬ್ಬಿ ಹಾಕಿರೋದು. ಖಾರಕ್ಕೆ ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಳಿ. ಕರಿಬೇವು ಕೂಡ ಒಂದು ಕಡ್ಡಿ ಹಾಕಿದ್ದೀನಿ. ಎಷ್ಟು ಬೇಕು ಅಷ್ಟು ಮಾತ್ರ ಹಸಿಮೆಣಸಿನ್ಕಾಯಿ ತಗೊಳ್ಳಿ. ಇದು ಮಾಡ್ತಾ ಇರೋದು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಟ್ಕೊಳ್ಳಿ. ನಂತರ ಕ್ಯಾರೆಟು ಸಣ್ಣಕ್ಕೆ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು, ನಂತರ ಕ್ಯಾಬೇಜು ಬೀನ್ಸು. ಕ್ಯಾಬೇಜ್ ಇರಲಿಲ್ಲ, ನಾನು ಅದಕ್ಕೆ ಕ್ಯಾಬೇಜ್ ಆ್ಯಡ್ ಮಾಡ್ಕೊಳ್ಳಿ. ತರಕಾರಿಗಳೆಲ್ಲ ಬಾಯಿ ಸಿಗಬೇಕು, ಆ ಥರನೇ ಇರಬೇಕು. ಒಂದು ತರಕಾರಿ ಮನೇಲಿ ತುಂಬ ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ತೀವಿ. ಟೊಮೆಟೊ ಒಂದು ಹಾಕೋಣ. ಹಾಕ್ಬಿಟ್ಟು ಒಂದು 5 ನಿಮಿಷ ಹಂಗೆ ಬಿಟ್ಬಿಡೋಣ. ಒಂದು 5 ನಿಮಿಷ ಫ್ರೈ ಆಗಲಿದೆ. ನಾನು ಅವಾಗಲೇ ಹೇಳ್ಬೋದು, ನಾನು ಹಾಕೋದು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಇಷ್ಟು ಚಿಟಿಕೆಯಷ್ಟು ಖಾರದ ಪುಡಿ, ಒಂದು ಚಿಟಿಕೆಯಷ್ಟು ಧನಿಯಾ ಪುಡಿ, ಸಾಲ್ಟ್ ಅಷ್ಟೇ. ಇನ್ನೊಂದು ಹಾಕಿಲ್ಲ. ಪೆಪ್ಪರು ಇನ್ನೂ ಒಂದು ಸ್ಪೂನ್ ಹಾಕಿ ಬೇರೆ ರೈಸ್ ಹಾಕಿದ್ರೆ ಕುದಿಸ್ಬೇಕು. ಚೆನ್ನಾಗಿ ತರಕಾರಿ ಎಲ್ಲ ಬೇಯಬೇಕು. ಆಯಿಲ್ ಎಲ್ಲ ವಾಟರ್ ಹಾಕೋಂಗಿಲ್ಲ, ನೀರು ಹಾಕೋಂಗಿಲ್ಲ. ಫೈನಲಿದೆ ಕೊತ್ತಂಬರಿ ನೋಡಿ. ಈ ಥರ ಮಾಡಬೇಕು ಚೆನ್ನಾಗಿ. ಇಬ್ಬರಿಗಷ್ಟೇ ಗೊಜ್ಜು ಮಾಡ್ತಾ ಇರೋದು. ರೈಸ್ ರೆಡಿಯಾಗಿದೆ. ವೈಟ್ ರೈಸ್ ಫೈನಲಿ ರೆಡಿ ಆಯಿತು. ಫೈನಲಿ